ಗಾಯಕ ಸೋನು ನಿಗಮ್ ಕನ್ನಡಿಗರು ಅನೇಕ ಬಾರಿ ಅವರಿಗೆ ಪ್ರೀತಿ ಕೊಟ್ಟಿದ್ದಾರೆ. ಆದ್ರೆ ಕನ್ನಡ ಹಾಡು ಹಾಡಿ ಅಂತ ಕೇಳಿದ್ದೆ ತಪ್ಪಾಗ್ಬಿಡ್ತಾ ಅನ್ನೋದು ಬಹುತೇಕರ ಪ್ರಶ್ನೆ. ಕನ್ನಡ ಹಾಡು ಬೇಕು ಅಂತ ಅಂದಿದ್ದಕ್ಕೆ ಸೋನು ನಿಗಮ್ ಅವರು ಪಹಲ್ಗಾಮ್ ದಾಳಿಯನ್ನ ಉಲ್ಲೇಖ ಮಾಡಿದ್ರು. ಕನ್ನಡ ಹಾಡಿಗೂ ಅಲ್ಲಿಗೂ ಏನ್ರಿ ಸಂಬಂಧ ಅನ್ನೋದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅದರ ಬೆನ್ನಿಗೆ ಈಗ ಕ್ಷಮೆಯಾಚನೆ ಆಗಿದೆ. ಕನ್ನಡಿಗರಿಗೆ ಕ್ಷಮೆ ಕೇಳಿದ್ದಾರೆ. ಕೊನೆಗೂ ಕನ್ನಡಿಗರ ಒತ್ತಾಯದ ಮೇರೆಗೆ ಸೋನು ನಿಗಮ್. ಫಿಲಂ ಚೇಂಬರ್ ಮುಂದಿನ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಕೂಡ ಬಹುತೇಕ ಕುತೂಹಲ ಇತ್ತು. ಕಾರಣ ಸೋನು ನಿಗಮ್ ಅವ್ರನ್ನ ಬ್ಯಾನ್ ಮಾಡಬೇಕು, ಕನ್ನಡ ಸಿನಿಮಾಗಳಲ್ಲಿ ಅವರ ಹಾಡುಗಳನ್ನ ತರಬಾರದು, ಹಾಡಿಸಬಾರದು, ಇಂಥ ಒತ್ತಾಯಗಳಿತ್ತು. ಹಾಗಾಗಿ ಫಿಲಂ ಚೇಂಬರ್ ಯಾವ ರೀತಿಯ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಒಟ್ಟಲ್ಲಿ ಕನ್ನಡಿಗರ ಆಕ್ರೋಶಕ್ಕೆ ಕನ್ನಡ ಪರ ಸಂಘಟನೆಯವರು ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡಿದ್ರು. ಪ್ರಮುಖವಾಗಿ ನಾರಾಯಣಗೌಡರು ಈ ತಕ್ಷಣಕ್ಕೆ ಅವರ ವಿರುದ್ಧ ಕ್ರಮ ಆಗಬೇಕು, ಇಲ್ಲಾಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆ ಕೊಟ್ಟಿದ್ರಲ್ಲ. ಇಷ್ಟೆಲ್ಲ ಕನ್ನಡಿಗರು ಯಾವಾಗ ಆಕ್ರೋಶ ವ್ಯಕ್ತಪಡಿಸಿದ್ರು ಆಗ ಸೋನು ನಿಗಮ್ ಅವರು ಕೂಡ ಅಲರ್ಟ್ ಆದ್ರು. ಕ್ಷಮೆಯಾಚನೆ ಆಗಿದೆ. ಕನ್ನಡಿಗರಿಗೆ ಕ್ಷಮೆ ಕೇಳಿದ್ದಾರೆ ಗಾಯಕ ಸೋನು ನಿಗಮ್. ಸಾರಿ ಕರ್ನಾಟಕ ಅಂತ ತಮ್ಮ ಪೋಸ್ಟ್ ಅನ್ನ ಕೂಡ ಹಾಕಿಕೊಂಡಿದ್ದಾರೆ. ನಾನು ಹೆಚ್ಚು ಅನ್ನೋದಕ್ಕಿಂತ ನಿಮ್ಮ ಮೇಲೆ ಇರುವಂತಹ ಪ್ರೀತಿನೇ ನನಗೆ ದೊಡ್ಡದು ಅನ್ನುವಂತಹ ವಿಚಾರವನ್ನ ಸೋನು ನಿಗಮ್ ಅವರು ಅಲ್ಲಿ ಉಲ್ಲೇಖ ಮಾಡಿರೋದನ್ನ ಗಮನಿಸ್ತಾ ಇದ್ದೀರಿ. ನಾನು ಯಾವಾಗ್ಲೂ ನಿಮ್ಮನ್ನ ಪ್ರೀತಿಸ್ತೀನಿ, ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಬೇಕು ಅನ್ನುವಂತಹ ವಿಚಾರವನ್ನ ಸೋನು ನಿಗಮ್ ಉಲ್ಲೇಖ ಮಾಡಿದ್ದಾರೆ. ಬಟ್ ಫಿಲಂ ಚೇಂಬರ್ ಒಂದ್ ನಿರ್ಧಾರಕ್ಕೆ ಬಂದಿತ್ತು. ಇನ್ನು ಮೇಲೆ ಸೋನು ನಿಗಮ್ ಅವ್ರ ಹತ್ರ ಕನ್ನಡ ಹಾಡುಗಳನ್ನ ಹಾಡಿಸಬಾರ್ದು, ಕನ್ನಡ ಸಿನಿಮಾಗಳಲ್ಲಿ ಸೋನು ನಿಗಮ್ ಅವರ ಹಾಡುಗಳು ಇರಬಾರ್ದು ಅಂತ. ಬಟ್ ಈಗ ಆ ನಿರ್ಧಾರಗಳೇನಾದ್ರೂ ಬದಲಾವಣೆಗಳಾಗತ್ತಾ, ಅದು ಕೂಡ ಕುತೂಹಲ ಇದೆ.